ನಟಿಗೆ ಪತಿಯಿಂದಲೇ ಚಾಕು ಇರಿತ ಪತ್ನಿಯ ಶೀಲ ಶಂಕಿಸಿ ಚಾಕು ಇರಿದಿದ್ದಾನೆ ಪತಿರಾಯ್. ಕಿರುತೆರೆ ನಟಿಗೆ ಪತಿಯಿಂದಲೇ ಚಾಕು ಇರಿತ ಮಾಡಲಾಗಿದೆ. ಅದು ಪತ್ನಿಯ ಶೀಲವನ್ನ ಶಂಕಿಸಿ ಈ ರೀತಿ ಕೃತ್ಯ ನಡೆಸಿದ್ದಾರೆ ಪತಿರಾಯ್. ಮಂಜುಳಾ ಅಲಿಯಾಸ್ ಶ್ರುತಿ ಇರಿತಕ್ಕೆ ಒಳಗಾಗಿರುವಂತಹ ಕಿರುತೆರೆಯ ನಟಿ. ಅಮೃತಧಾರೆ ಸೇರಿದಂತೆ ಹಲವು ಸೀರಿಯಲ್ನಲ್ಲಿ ನಟನೆ ಮಾಡಿದ್ದಾರೆ ಮಂಜುಳಾ. ಜುಲೈ 4ರಂದು ನಡೆದಿರುವಂತಹ ಘಟನೆ ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. ಸಾಕಷ್ಟು ಸೀರಿಯಲ್ನಲ್ಲಿ ಆಕ್ಟ್ ಮಾಡಿದ್ದಾರೆ ಮಂಜುಳಾ. ಇವರ ಮೇಲೆ ಪತಿಯೇ ಚಾಕು ಇರಿತ ಮಾಡಿದ್ದಾರೆ. 20 ವರ್ಷದ ಹಿಂದೆ ಅಮರೇಶ್ ಜೊತೆಯಲ್ಲಿ ಮದುವೆಯಾಗಿದ್ರು ಮಂಜುಳಾ. ಅಮರೇಶ್ ಪ್ರೀತಿಸಿ ಮದುವೆಯಾಗಿರ್ತಾರೆ. ಇಬ್ಬರು ಮಕ್ಕಳ ಜೊತೆಯಲ್ಲಿ ಹನುಮಂತನಗರದಲ್ಲಿ ವಾಸವಾಗಿದ್ರು ಇಬ್ಬರು. ನಡವಳಿಕೆ ಕಾರಣಕ್ಕೆ ಜಗಳವಾಗಿ ದೂರವಾಗಿತ್ತು ಈ ಜೋಡಿ. ಚಾಕು ಇರಿತ ಮಾಡಲಾಗಿದೆ ಪತಿಯಿಂದಲೇ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜುಲೈ 4ರಂದು ಆಗಿರುವಂತಹ ಘಟನೆ ಇದು. ಆದ್ರೆ ತಡವಾಗಿ ಬೆಳಕಿಗೆ ಬಂದಿದೆ. 20 ವರ್ಷದ ಹಿಂದೆನೆ ಮದುವೆ ಆಗಿದ್ರು ಅಮರೇಶ್ ಎನ್ನುವವ್ರನ್ನ. ಆದ್ರೆ ದೂರ ಇದ್ರು. ಗಂಡನಿಂದ ದೂರ ಆಗಿ ಅಣ್ಣನ ಮನೆಯಲ್ಲಿ ಶ್ರುತಿವಾಸ ಆಗಿದ್ರು. ಮನೆ ಲೀಸ್ ಹಣಕ್ಕಾಗಿ ಇಬ್ಬರ ನಡುವೆ ಕಲಹ ಉಂಟಾಗಿದೆ. ಹನುಮಂತನಗರ ಠಾಣೆಯಲ್ಲಿ ದೂರನ್ನ ಸಹ ಶ್ರುತಿ ಅವರು ನೀಡಿದ್ರು. ರಾಜಿ ಸಂಧಾನದ ಬಳಿಕ ಇಬ್ರು ದಂಪತಿ ಒಂದಾಗಿರ್ತಾರೆ. ಸಂಧಾನವಾದ ಮಾರನೇ ದಿನವೇ ಚಾಕು ಇರಿತ. ಮಕ್ಕಳು ಕಾಲೇಜಿಗೆ ಹೋದ ಬಳಿಕ ಚಾಕು ಹಾಕಿದ್ದಾರೆ ಪತ್ನಿಗೆ. ಪೆಪ್ಪರ್ ಸ್ಪ್ರೇ ಹೊಡೆದು ಚಾಕು ಇರಿದು ಕೊಲೆಗೆ ಯತ್ನ ಮಾಡಿದ್ದಾರೆ ಪತಿ. ಪಕ್ಕೆಲುಬು, ತೊಡೆ, ಕುತ್ತಿಗೆಗೆ ಚಾಕುವಿನಿಂದ ಇರಿಯಲಾಗಿದೆ. ಸಿನಿಮೆಯ ರೀತಿಯಲ್ಲಿ ಗೋಡೆಗೆ ತಲೆಯನ್ನ ಗುದ್ದಿ ಹಲ್ಲೆ ನಡೆಸಿದ್ದಾರೆ. ಹಣದ ವಿಚಾರಕ್ಕೆ ಹಲ್ಲೆ ಅಂತ ಪೊಲೀಸರಿಗೆ ಶ್ರುತಿ ದೂರನ್ನ ಕೊಟ್ಟಿದ್ದಾರೆ. ಕೊಲೆಯ ಯತ್ನ ಆರೋಪದ ಅಡಿಯಲ್ಲಿ ಅಮರೇಶನ್ನ ಬಂಧನ ಮಾಡಲಾಗಿದೆ. ನಟಿ ಶ್ರುತಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಯಾವುದು ಸಹ ಗಂಡನಿಗೆ ಇಷ್ಟ ಆಗಿರಲಿಲ್ಲ. ಹೀಗಾಗಿ ಇಬ್ಬರ ನಡುವೆ ಆಗಾಗ ಇದೇ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಜೊತೆಗೆ ಆಕೆಯ ನಡವಳಿಕೆ ಮೇಲೆ ಗಂಡ ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದ. ಅದಾದ ಬಳಿಕ ಕಳೆದ 5 ತಿಂಗಳ ಹಿಂದೆ ಈ ಒಂದು ಪದೇ ಈ ಒಂದು ವಿಚಾರಕ್ಕೆ ಬೇಸತ್ತು ಶ್ರುತಿ ಗಂಡನಿಂದ ದೂರಾಗಿ ಅಣ್ಣನ ಮನೆಯಲ್ಲಿ ಇದ್ಲು. ಅದಾದ ಬಳಿಕ ಕಳೆದ ಗುರುವಾರ ಏನಿತ್ತು ಆವತ್ತು ಈ ಇನ್ಸಿಡೆಂಟ್ ನಡೆಯೋದಕ್ಕೂ ಒಂದು ದಿನ ಹಿಂದೆ ಶುಕ್ರವಾರ ಈ ಒಂದು ಘಟನೆ ನಡೆದಿರುತ್ತೆ. ಗುರುವಾರ ಇಬ್ಬರ ನಡುವೆ ರಾಜಿ ಸಂಧಾನ ಮಾಡಿ ಕುಟುಂಬಸ್ಥರು ಇಬ್ಬರನ್ನ ಮತ್ತೆ ಇವರು ಹನುಮಂತ ನಗರದ ಒಂದು ಮುನೇಶ್ವರ ಲೇಔಟ್ನಲ್ಲಿ ಲೀಸ್ಗೆ ಮನೆ ಪಡೆದು ಆ ಒಂದು ಮನೆಯಲ್ಲಿ ಇದ್ರು. ಅದಾದ ಬಳಿಕ ದೂರಾದ ನಂತರ ಇದೇ ಒಂದು ಲೀಸ್ ಹಣಕ್ಕೂ ಕೂಡ ಇಬ್ಬರ ನಡುವೆ ಕಿತ್ತಾಟ ಆಗಿತ್ತು. ಇದಾದ ಬಳಿಕ ರಾಜಿ ಸಂಧಾನ ಆಗಿ ಮತ್ತೆ ಇಬ್ಬರಿದ್ರು. ಅದಾದ ಮಾರನೇ ದಿನವೇ ಈ ರೀತಿಯಾಗಿ ಗಂಡ ಹಲ್ಲೆ ಮಾಡಿರುವಂಥದ್ದು. ಮತ್ತೆ ಅದೇ ನಡವಳಿಕೆ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇಬ್ಬರಿಗೂ ಕೂಡ 2 ಮಕ್ಕಳಿದ್ದು, ಅವರು ಕೂಡ ಕಾಲೇಜ್ ಓದ್ತಾ ಇದ್ದಾರೆ. ಮಕ್ಕಳು ಕಾಲೇಜ್ ಹೋಗೋದನ್ನ ನೋಡಿಕೊಂಡು ಆ ಸಂದರ್ಭದಲ್ಲಿ ಗಂಡ ಪತ್ನಿಗೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ. ಆಕೆಯ ಕುತ್ತಿಗೆ, ತೊಡೆ ಮತ್ತೆ ಬೇರೆ ಕಡೆ ಆತ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ್ದಾನೆ ಅನ್ನುವಂಥ ಆರೋಪದಡಿಯಲ್ಲಿ ಈಗಾಗಲೇ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈಗಾಗಲೇ ಪ್ರಕರಣ ದಾಖಲಿಸಿ ಗಂಡನನ್ನು ಕೂಡ ಈಗಾಗಲೇ ಹನುಮಂತನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.